ಪಾಯಸ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಏನ್ ಪಾಯಸ ಮಾಡ್ತಿದ್ದೀರಾ? ಗೋಡಂಬಿ ಖೀರ್ ಮಾಡ್ತಿದ್ದೀವಿ. ಇಂಟ್ರೆಸ್ಟಿಂಗ್. ಬನ್ನಿ. ಗೋಡಂಬಿ ಖೀರ್. ಗೋಡಂಬಿ ಖೀರ್ ಮಾಡಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಡಿ. ಇದು ತುಪ್ಪದಲ್ಲಿ ಹುರಿದಾದ್ಮೇಲೆ ನೆನೆಸಿಟ್ಕೊಂಡಿರುವಂತಹ ಗೋಡಂಬಿ, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಪಚ್ಚಕರ್ಪೂರ, ದ್ರಾಕ್ಷಿ, ಪಿಸ್ತಾ, ನೆನೆಸಿಟ್ಕೊಂಡಿರುವಂತಹ ಬಾದಾಮಿ, ಗೋಡಂಬಿ, ತುಪ್ಪ. ಈ ಗೋಡಂಬಿನ ತುಪ್ಪದಲ್ಲಿ ಮೊದಲು ಹುರ್ಕೊಂಡಿದ್ದೀರಾ, ಆಮೇಲೆ ನೆನ್ಸಿದ್ದೀರಾ. ಈ ಗೋಡಂಬಿನ ಹಸಿದು ಹಾಗೆ ನೆನ್ಸಿದ್ದೀರಾ, ಎರಡನ್ನೂ ರುಬ್ಕೋತೀರಾ ಈಗ? ಹೌದು. ತಗೊಳ್ಳಿ. ಥ್ಯಾಂಕ್ ಯು. 2 ಗೋಡಂಬಿ, ಒಂದು ಬಾದಾಮಿ. ಸಾರಿ, 2 ಗೋಡಂಬಿ ಒಂದು ಬಾದಾಮಿ ಒಂದು. ಅಲ್ಲ, ಏನೋ ಒಂದ್ ಸ್ವಲ್ಪ ಅದು ಗೋಡಂಬಿ ಖೀರ್ ಅಂದ ತಕ್ಷಣ ಕಿವಿಯೆಲ್ಲ ಹಿಂಗಾಗ್ಬಿಟ್ಟಿದೆ, ಹಾಗಾಗಿ ಕನ್ಫ್ಯೂಸ್ ಆಗ್ತಾ ಇದೆ ನನ್ಗೆ. ಅವ್ರು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರೆ ಸಾಕು. ಏನ್ ಹೇಳ್ತೀರಾ? ಅವ್ರು ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ನೀವು ಯಾಕೆ ಮಾಡ್ಕೋತೀರಾ? ಏನ್ ಸಂತೋಷ್? ಸಹವಾಸದ ಸನ್ಯಾಸಿ ಕೆಟ್ಟಾನಲ್ವಾ, ಹಂಗೆ ನಾವ್ ಅದಕ್ಕೆ ಅವ್ರ ಸಹವಾಸ ಮಾಡಕ್ಕೆ ಹೋಗ್ಲಿಲ್ಲ. ನಾವು ಕೇಳೋ ಚಾನ್ಸೇ ಇಲ್ಲ ಬಿಡಿ. ಅದಕ್ಕೆ ಏನು ಸ್ವಲ್ಪ ಒಂದು 4 ಹಸಿಮೆಣಸಿನಕಾಯಿ ಹಾಕ್ತೀರಾ? ಹಾ, ಹೌದು. 4 ಹಸಿಮೆಣಸಿನಕಾಯಿ, 1 5 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ನಿಮ್ಗೆ ಕೊಡೋದು ಫಸ್ಟ್. ಬೇಕು ಅಂದ್ರೆ ಕರ್ಬೇವು. ಎಷ್ಟು? ಒಂದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀರಾ ಅಥವಾ 1/4 ಲೀಟರ್ ಹಾಲು ತಗೊಂಡಿದ್ದೀರಾ? ಒಂದು 400 ml ಇದೆ ಇದರಲ್ಲಿ. ಓಕೆ. ಈಗ ರುಬ್ಕೊಂಡಿರುವಂತ ಗೋಡಂಬಿ ಮತ್ತು ಬಾದಾಮಿನ ಹಾಕ್ತಾ ಇದೀವಿ. ಈ ಗೋಡಂಬಿನೂ ಯಾಕೆ ನಾವು ಜನರಲ್ ಆಗಿ ಒಂದ್ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಹಾಕಿದ್ವಿ ಅಂದ್ರೆ ಒಂದ್ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಗೋಡಂಬಿಗೆ. ಅದನ್ನ ತುಪ್ಪದಲ್ಲಿ ಹುರ್ಕೊಂಡು ನೆನೆಸಿದ್ರೆ ಆ ಹಸಿ ವಾಸನೆ ಕಮ್ಮಿ ಆಗುತ್ತೆ, ಮತ್ತೆ ಈಗ ಬಾಯ್ಲ್ ಆಗುವಾಗ್ಲೂ ಸ್ವಲ್ಪ ಬೇಗ ಆಗುತ್ತೆ ಅಂತ. ನಾನು ಆಕ್ಚುಲಿ ಕೇಳ್ಬೇಕಂತಿದ್ದೆ, ಅಷ್ಟೊತ್ತಿಗೆ ಅವರೇ ಉತ್ತರ ಕೊಟ್ಬಿಟ್ರು. ಕೋರ್ಸ್ ನಿಮ್ಗೆ ಎಲ್ಲೆಲ್ಲಿ ಸಂಶಯ ಬರುತ್ತೆ ಅಂತ ನಮ್ಗೆ ಗೊತ್ತಾಯ್ತು ಅದಕ್ಕೆ ಅಲ್ವಾ? ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಲಕ್ಷ್ಮಿ. ಕೋರ್ಸ್. ಸಕ್ಕರೆ. ಅವರು ಕಲ್ ಸಕ್ಕರೆ ಬಳಸಿದ್ರೆ ನೀವು ಸಕ್ಕರೆ ಬಳಸ್ತಿದ್ದೀರಾ ಅಲ್ವಾ? ಅದೇ ಪೈಪೋಟಿ. ಅವರು ಊರಿಗೊಂದ್ ದಾರಿ ಆದ್ರೆ ಪೂರಂಗೊಂದ್ ದಾರಿ ಅಂತ, ನಾವಿರೋದ್ರಲ್ಲೇ ಮಾಡ್ತೀವಿ. ನಿಮ್ ಸಕ್ಕರೆಯಲ್ಲಿ ಕಲ್ಲಿದೆ, ನಮ್ ಸಕ್ಕರೆಯಲ್ಲಿ ಬರೀ ಸ್ವೀಟ್. ಈಗ ಇದು ಕುದೀತಾ ಇರೋವಾಗ್ಲೇನೆ ನಾವು ಈ ಪಿಸ್ತಾ, ದ್ರಾಕ್ಷಿ ಮತ್ತೆ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ದ್ರಾಕ್ಷಿ, ಪಿಸ್ತಾ, ಗೋಡಂಬಿ, ಪಿಸ್ತಾ ಮತ್ತು ದ್ರಾಕ್ಷಿ ಮೂರನ್ನು ಹೌದು ತುಪ್ಪದಲ್ಲಿ ಹುರ್ಕೊಂಡ್ರಿ. ಎಸ್. ಇದಕ್ಕೆ ಇನ್ನೇನಾದ್ರೂ ಹಾಕ್ಬೇಕಾ ಹಾಲಿಗೆ? ಇಲ್ಲ. ಹಾಲು ಕುದೀತಾ ಇದೆ, ಇದು ಕುದಿದ್ದು ಸಾಕೀಗ. ಒಂದು ಕುದಿ ಬಂದ್ಮೇಲೆ ಇದನ್ನ ಡೈರೆಕ್ಟ್ ಹಾಕ್ಬೋದು. ತುಪ್ಪದ ಸಮೇತನೇ ಹಾಕ್ಬೋದಲ್ವಾ? ಹಾಕ್ಬೋದು. ಹಾ, ಪರಿಮಳ ತುಂಬಾ ಚೆನ್ನಾಗಿದೆ. ಆಬ್ವಿಯಸ್ಲಿ ಸ್ವೀಟ್ ಅಂದ್ಮೇಲೆ ಪರಿಮಳ ಬಂದೇ ಬರುತ್ತೆ. ಪಚ್ಚ ಕರ್ಪೂರ ಹಾಕ್ಬೇಕು ಪರಿಮಳಕ್ಕೋಸ್ಕರ. ಕರ್ಪೂರನ? ಪಚ್ಚ ಕರ್ಪೂರ ಅಂತ ಸಿಗುತ್ತೆ, ಅದನ್ನ ಪಾಯಸಕ್ಕೆ ಬಳಸ್ತಾರೆ. ನಾನೇನ ಕರ್ಪೂರ ಇರ್ಬಾಕಿ ಬೆಂಕಿ ಕಡ್ಡಿ ಇಟ್ಟು ಆರತಿ ಎಲ್ಲ ಮಾಡಕ್ಕಿದೆ ಅನ್ಕೊಂಡು. ಹೌದು, ಪಾಯಸದಲ್ಲಿ ಆರತಿ ನಾವು ಮಾಡಿದ್ದು ನಮಗ್ ಚಂದ, ಅದಕ್ಕೋಸ್ಕರ ನಾವು ಅದಕ್ಕೆ ಹೆಂಗ್ ಬೇಕಾದ್ರೆ ಅಲಂಕಾರ ಮಾಡ್ತೀವಿ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂದ ಹಾಗೆ. ಪರಿಮಳಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದೀನಿ. ಏಲಕ್ಕಿ ಪುಡಿ ಇಳಿಸುವಾಗ ಹಾಕಿದ್ರೆ. ಕರ್ಪೂರ, ಏಲಕ್ಕಿ 2 ಹಾಕ್ತಾ ಇದ್ದೀರಾ? ಹಾ, ಏಲಕ್ಕಿ ಸ್ವಲ್ಪ ಹಾಕ್ತಿದ್ದಾರೆ, ಚೂರು. ಎರಡನ್ನೂ ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ. ಏನ್ ಕಸ ಇದೆಯಾ ಸಂತೋಷ್? ಕಸ ನಿಮ್ಗೆ ರಸ ಹುಡುಕ್ತಾ ಇದ್ದೀರಾ? ಎಸ್, ಬಿಸಿ ಬಿಸಿಯಾದಂತಹ ಗೋಡಂಬಿ ಖೀರ್ ನಿಮ್ಗೋಸ್ಕರ. ಬಿಸಿ ಬಿಸಿಯಾದ ಗೋಡಂಬಿ ಪಾಯಸ ಸಿದ್ಧವಾಯಿತು. ಗೋಡಂಬಿ ಖೀರ್ ಬೇಕಾಗುವ ಸಾಮಗ್ರಿಗಳು: ಹುರಿದು ನೆನೆಸಿದ ಗೋಡಂಬಿ, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಪಚ್ಚಕರ್ಪೂರ, ದ್ರಾಕ್ಷಿ, ಪಿಸ್ತಾ, ನೆನೆಸಿದ ಬಾದಾಮಿ, ಗೋಡಂಬಿ ಮತ್ತು ತುಪ್ಪ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪಿಸ್ತಾ, ಗೋಡಂಬಿ, ಹಾಲು ಹಾಕಿ ರುಬ್ಬಿಕೊಂಡು ಬಾಣಲೆಗೆ ಹಾಕಿ ಅದಕ್ಕೆ ಸಕ್ಕರೆ ಬೆರೆಸಿ.
ಮತ್ತೊಂದು ಬಾಣಲೆಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಹಾಕಿ ಹುರಿದುಕೊಂಡು ಕುದಿಯಲು ಇಟ್ಟ ಹಾಲಿನ ಮಿಶ್ರಣಕ್ಕೆ ಹಾಕಿ ಅದಕ್ಕೆ ಪಚ್ಚಕರ್ಪೂರ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಗೋಡಂಬಿ ಖೀರ್ ಸವಿಯಲು ಸಿದ್ಧ.